ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು. ಬರೀ ಈಗಿರ್ತಕ್ಕಂಥದ್ದು ಕ್ಯಾಶ್ ಸೆನ್ಸಸ್ ಮಾಡ್ತೀವಿ, ಮತ್ತೆ ಜನಗಣತಿ ಮಾಡ್ತೀವಿ. ಕ್ಯಾಶ್ ಸೆನ್ಸಸ್ ಜಾತಿ ಮತ್ತು ಜನಗಣತಿ ಎರಡು ಜೊತೆನೇ ಮಾಡ್ತೀವಿ. ಅದೇ ಸರಿಯಪ್ಪ. ಸೋಷಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗುತ್ತೆ. ರಾಜ್ಯದಲ್ಲಿ ಜಾತಿ ಗಣತಿ ನೀವು ರಾಜ್ಯದಲ್ಲಿ ಕ್ಯಾಬಿನೆಟ್ ಅಲ್ಲಿ ಮಂಡಿಸಿದೀವಿ. ನಾನು ಎಲ್ಲ ಸಚಿವರಿಗೂ ಕೂಡ ಒಪಿನಿಯನ್ ಕೊಡಿ ಅಂತ ಹೇಳಿದ್ದೀನಿ. ಅವರು ರೈಟಿಂಗ್ ನಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟ ಮೇಲೆ ನಾವು ಮತ್ತೆ ಕ್ಯಾಬಿನೆಟ್ ಮುಂದೆ ತಗೊಂಡು ಹೋಗಿ ಚರ್ಚೆ ಮಾಡ್ತೀವಿ. ಇವತ್ತು ವಿಚಾರದಲ್ಲಿ ಚರ್ಚೆಗಳು ಶುರು. ಯುದ್ಧ ಅನಿವಾರ್ಯ ಆದ್ರೆ ಯುದ್ಧ ಮಾಡ್ತೀವಿ. ಯುದ್ಧ ಮಾಡಕ್ಕೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಭಯೋತ್ಪಾದನೆ ಮೂಲೋತ್ಪಾಟನೆ ಮಾಡಬೇಕು, ಭಯೋತ್ಪಾದನೆಯನ್ನು ನಾಶ ಮಾಡಬೇಕು. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು. ಮತ್ತೆ ಎಲ್ರಿಗೂ ಭದ್ರತೆ, ಸೆಕ್ಯೂರಿಟಿ ಕೊಡಬೇಕು. ದಟ್ ಇಸ್ ವಾಟ್ ಐ ಮೀನ್. ನಾನು ಯುದ್ಧ ಮಾಡಬೇಡಿ ಅಂತ ಹೇಳಿಲ್ಲ. ಯುದ್ಧ ಮಾಡೋದಾದ್ರೆ ಮಾಡಿ ಭಯೋತ್ಪಾದನೆಯನ್ನು ಕೂಡ ನಾಶ ಮಾಡಿ. ವಿರುದ್ಧ ಮಾಡಿ ಪಾಕಿಸ್ತಾನದವರನ್ನು ಬಗ್ಗು ಬಡಿದಿದ್ರು. ಸುಮಾರು 80,000 ಜನ ಸೈನಿಕರನ್ನ ಶರಣಾಗತರಾಗಿದ್ರು. ಪಾಕಿಸ್ತಾನ ಸೈನಿಕರು 80,000 ಜನ ಶರಣಾಗತರಾಗಿದ್ರು. ಸರ್, ಇದೇ ಈ ಟೆರರಿಸ್ಟ್ ವಿಚಾರ ಡಿಲೀಟ್ ಮಾಡಿದೆ ಎಲ್ಲ ಅದೊಂದ್ ಕಡೆ ಕಾಂಗ್ರೆಸ್ ತಿರುಗುಬಾಣ ಆಗ್ತಾ ಇದಾವೆ ಇಂಥವೆಲ್ಲ. ಗೊತ್ತಿಲ್ಲ ನೋಡಿಯಪ್ಪ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಮಾಡ್ತಾರೆ ಏನು ಗೊತ್ತಿಲ್ಲ. ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಆಯ್ತಲ್ಲ, ನರೇಂದ್ರ ಮೋದಿ ಅವ್ರದ್ದು ಮಾಡಬಾರ್ದು, ಇನ್ನೊಂದಿಬ್ಬರದು ಕೂಡ ಮಾಡಬಾರ್ದು, ಯಾರ್ದು ಮಾಡಬಾರ್ದು. ಸ್ವಾತಂತ್ರ್ಯ ಇದೆ ಅಂತೇಳಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ, ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಏನೆಲ್ಲ ಮಾಡೋಕ್ಕಾಗಲ್ಲ. ಅದು ಇನ್ನೊಬ್ಬರಿಗೆ ಡಿಫೇಮ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನೊಂದು ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವೆಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.